ಮನುಷ್ಯ ಒಬ್ಬ ಪ್ರಾಣಿ, ಎಲ್ಲ ಪ್ರಾಣಿಗಳಂತೆ ನಾವು ಕೂಡ ನಮ್ಮ ಒಂದು ಮನಸ್ಸೇನಿದೆ ಅದು ಯಾವತ್ತೂ ಅಷ್ಟೇ ಸರ್ವೈವಲ್ ಮೋಡ್. ನಿಮಗೆ ಅಪಾಯ ಬರದಂತೆ, ನಿಮಗೆ ಅವಮಾನ ಆಗದಂತೆ, ಹೆಚ್ಚು ರಿಸ್ಕ್ ತಗೊಳ್ಳದಂತೆ, ನಿಮಗೆ ಡಿಸಪಾಯಿಂಟ್ಮೆಂಟ್ಗಳು ಆಗದಂತೆ, ರಿಜೆಕ್ಷನ್ ಆಗದಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದೇ ನೇಚರು. ನೀವಲ್ಲಿ ನೋಡ್ತೀರಿ, ಒಂದು ಸ್ವಲ್ಪ ಹಳ್ಳ ಇದ್ದರೆ ನಾನು ಬಿದ್ದುಬಿಟ್ರೆ, ನನ್ನ ಕೈಕಾಲು ನೋವು ಆಗಿಬಿಟ್ರೆ, ಅಲ್ಲಿ ನೋಡ್ತೀರಿ ಯಾರೋ 5-6 ಜನ ನಿಂತಿರ್ತಾರೆ, ಸ್ವಲ್ಪ ನೋಡೋಕೆ ಗುಂಡಗಳ ಥರ ಇರ್ತಾರೆ. ನನಗೆ ಯಾಕಪ್ಪ ಅಂತ ನೀವು ಈ ಪಕ್ಕದ್ರಲ್ಲೂ ಹೋಗ್ತೀರಿ. ಯು ವಿಲ್ ನೆವರ್ ಕನ್ಫ್ರಂಟ್. ಯಾಕಂದರೆ ಮನುಷ್ಯನ ಮೆದುಳು ಇರೋದೇ ಹಾಗೆ. ಅದು ಸರ್ವೈವಲ್ ಇನ್ಸ್ಟಿಂಕ್ಟ್ಸ್. ನಿಮ್ಮನ್ನ ಸೇಫ್ಟಿ, ನಿಮ್ಮನ್ನ ಭದ್ರತೆ ಬಗ್ಗೆ ಹೆಚ್ಚು ಗಮನ ಕೊಡುತ್ತದು. ಅರ್ಥ ಆಯ್ತಾ? ಸೊ ಈಗ ಇದು ಅನ್ಲಕ್ಕಿ, ಅನ್ಸಕ್ಸಸ್ಫುಲ್. ಲಕ್ಕಿ, ಸಕ್ಸಸ್ಫುಲ್ಲು. ಏನು ಲಕ್ಕಿ ಸಕ್ಸಸ್ಫುಲ್ಲು? ಏನಿಲ್ಲ. ಅಲ್ಲಿ 1% ಇಲ್ಲ. ಯಾಕೆಂದರೆ ಅವರು ಇವ್ರಿಗಿಂತ ತೀರಾ ವಿಭಿನ್ನರೇನಲ್ಲ. ಅವ್ರು ಇನ್ನೊಂದು ಹೆಜ್ಜೆ ರಿಸ್ಕ್ ತಗೋತಾರೆ, ಇನ್ನೊಂದು ಎಕ್ಸ್ಟ್ರಾ ಹೆಜ್ಜೆ ಮುಂದಕ್ಕೆ ಹಾಕ್ತಾರೆ, ನೋಡೋಣ ಅಂತ ಅವರು ಅದನ್ನೇನೋ ಒಂದು ಹುಮ್ಮಸ್ಸಲ್ಲಿ ನಡೀತಾರೆ. ಇಷ್ಟೇ ವ್ಯತ್ಯಾಸ ಸಕ್ಸಸ್ಫುಲ್ಗೂ ಅನ್ಸಕ್ಸಸ್ಫುಲ್ಗೂ, ಲಕ್ಕಿಗೂ ಅನ್ಲಕ್ಕಿಗೂ. ಸೊ ಅರ್ಥ ಏನು ಹೇಳಕ್ಕೆ ಹೋದೆ ಅಂದರೆ, ನಾನು ಎಲ್ಲ ಕಡೆ ನಾನು ಹೇಳ್ದಂಗೆ ನೀವು ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿಗೇನೋ ಅವ್ರ ತಂದೆ ಒಂದು ಕಟ್ಕೊಟ್ಬಿಟ್ಟಿದ್ರು, ಆಯಿತು. ಬಟ್ ಯಾರೋ ಒಬ್ಬರು ಶುರು ಮಾಡಲೇಬೇಕಲ್ಲ. ಅದನ್ನು ಯಾಕೆ ಯೋಚನೆ ಮಾಡಲ್ಲ? ನಾವು ಯಾಕೆ ನನ್ನ ಅಪ್ಪನ್ನ, ಅಯ್ಯೋ ನನ್ನ ಅಪ್ಪ ನನಗೆ ಆಸ್ತಿ ಮಾಡಲಿಲ್ಲ, ವ್ಯವಸ್ಥೆನ, ಸಮಾಜ ಸರಿ ಇಲ್ಲ, ಅಯ್ಯೋ ನನ್ನ ಟೈಮ್ ಸರಿ ಇಲ್ಲ, ಬರೀ ನಾವು ಆಲ್ವೇಸ್ ವಿ ಕೀಪ್ ಆನ್ ಯಾವುದ್ರ ಬಗ್ಗೆನೋ ನಾವು ಕಂಪ್ಲೇಂಟೇ ಹೇಳ್ತಿರ್ತೀವಿ. ಅದ್ರ ಬದಲು ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಹೌದಪ್ಪ ಇದೆಲ್ಲ ಇರೋದೆ, ಹೌದು ಸರಿ, ಟೈಮ್ ಸರಿ ಇಲ್ಲ, ಖಂಡಿತ ಇಲ್ಲ, ಸಂಬಳ ಕಮ್ಮಿ, ಖಂಡಿತ ಸಂಬಳ ಕಮ್ಮಿ, ನಮ್ಗೆ ಯಾರು ಅಪ್ಪ ಅಮ್ಮ ಗಾಡ್ ಫಾದರ್ ಯಾರು ಏನೋ ದುಡ್ಡು ಮಾಡಿಟ್ಟಿಲ್ಲ, ಹೌದು ಮಾಡಿಟ್ಟಿಲ್ಲ. ಎಷ್ಟು ದಿನ ಅಂತ ನೀವು ಆ ಥರ ಗೋಳಾಡ್ತೀರಾ? ಬಾಸ್ ವಾಲಾ, ಬಿ ದ ಬಾಸ್.